ನೆಕ್ಸ್ಟ್ ಬಸ್ ಹೋಗ್ತೀನಿ. ಇದು ಗುಡಿಬಂಡೆಯ ಪೆರೇಸಂದ್ರದ ಬಳಿ ಇರುವ ನಂದಿ ಮೆಡಿಕಲ್ ಕಾಲೇಜಿನ ಮುಂಭಾಗದ ಚಿತ್ರಣ. ಇಲ್ಲಿ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ಸಿಬ್ಬಂದಿ ಜೀವ ಕೈಯಲ್ಲಿ ಹಿಡಿದು ಬಸ್ಸಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲೇ ಕಾಲೇಜಿದ್ದರೂ ಒಂದು ಪುಟ್ಟ ಬಸ್ ತಂಗುದಾಣವೂ ಇಲ್ಲದಿರುವುದು ದುರಂತದ ಸಂಗತಿ. ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಮೂಲೆಗಳಿಂದ ಬರುತ್ತಾರೆ. ಆದರೆ ಬಸ್ ನಿಲ್ದಾಣದ ಸೌಲಭ್ಯವಿಲ್ಲದೆ ಇವರೆಲ್ಲರೂ ಮರದ ನೆರಳನ್ನೇ ಆಶ್ರಯಿಸಿದ್ದಾರೆ. ಮಳೆ ಬಂದರೆ ನೆನೆಯಬೇಕು, ಬಿಸಿಲಿದ್ದರೆ ಸುಡಬೇಕು. ಇದೇ ಇವರ ದಿನನಿತ್ಯದ ಕಾಯಕವಾಗಿದೆ. ಇಷ್ಟಿದ್ದರೂ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳು ಇಲ್ಲಿ ನಿಲುಗಡೆಗೆ ಆಸಕ್ತಿ ತೋರುತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 10 ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಹೆದ್ದಾರಿಯ ಪಕ್ಕದಲ್ಲೇ ನಿಲ್ಲುವುದರಿಂದ ವೇಗವಾಗಿ ಬರುವ ವಾಹನಗಳಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ದಟ್ಟವಾಗಿದೆ. ಬಸ್ ಬರುವಾಗ ಮುನ್ನುಗ್ಗುವ ವಿದ್ಯಾರ್ಥಿಗಳಿಗೆ ಸುರಕ್ಷತೆಯೇ ಇಲ್ಲದಂತಾಗಿದೆ. ಇನ್ನು ಇಲ್ಲಿ ಸರ್ವಿಸ್ ರಸ್ತೆ ಸಹ ಇಲ್ಲ. ಈ ಬಗ್ಗೆ ವಿದ್ಯಾರ್ಥಿಯೊಬ್ಬರು ಮಾತನಾಡಿ, ನಾವು ದಿನ ಇಲ್ಲಿ ಗಂಟೆಗಟ್ಟಲೆ ಕಾಯಬೇಕು. ಮಳೆ ಬಂದರೆ ನಿಲ್ಲಲು ಜಾಗವಿಲ್ಲ. ಎಷ್ಟೋ ಸಲ ಬಸ್ಗಳು ನಿಲ್ಲಿಸುವುದೇ ಇಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳು ಕೂಡಲೇ ನಮಗೊಂದು ಬಸ್ ನಿಲ್ದಾಣ ಮಾಡಿಕೊಡಬೇಕು ಎನ್ನುತ್ತಾರೆ. ಡೈಲಿ ಹೋಗಕ್ಕೆ ಬರೋಕ್ಕೆ ಬಸ್ಸಿನ ತುಂಬಾ ತೊಂದರೆ ಇದೆ. ಬಸ್ ಬರೋವಾಗಿನ ಸ್ಟಾಪ್ ಕೊಡಲ್ಲ, ಹೋಗೋವಾಗಿನ ಸ್ಟಾಪ್ ಕೊಡಲ್ಲ. ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇಲ್ಲಿ ಬಸ್ಸಸ್ ಯಾವ ಸ್ಟಾಪೇ ಕೊಡೋದಿಲ್ಲ. ಮತ್ತೆ ಸ್ಟೂಡೆಂಟ್ಗಳು 400 ಜನ ಇದೀವಿ ನಾವು, ಸ್ಟಾಫ್ ಅವರೆಲ್ಲ ಬಸ್ ನಿಂದ್ರಿಸೋದಿಲ್ಲ. ಹೈವೇ ಇದೆ, ತುಂಬಾ ತೊಂದರೆ ಆಗ್ತಿದೆ ಸ್ಟೂಡೆಂಟ್ಗಳಿಗೆಲ್ಲ. ಮೊದಲು ಇಲ್ಲಿ ಆಕ್ಸಿಡೆಂಟ್ ಕೂಡ ಆಗಿತ್ತು ಸ್ಟೂಡೆಂಟ್ಗೆ. ಆದ್ರನ್ನ ಎಚ್ಚರ ಏನು ತಗೊಂಡಿಲ್ಲ ಆ ಕಡೆ ಕ್ರಾಸ್ ಮಾಡೋಕ್ಕೆ, ಈ ಕಡೆ ಕ್ರಾಸ್ ಮಾಡೋಕ್ಕೆ. ಮತ್ತೆ ಇಲ್ಲಿ ಬಿಸಿಲಲ್ಲಿ ಬೇಸಿಗೆಯಲ್ಲಿ ತುಂಬಾ ತೊಂದರೆ ಆಗ್ತಿದೆ ಸ್ಟೂಡೆಂಟ್ಗಳಿಗೆಲ್ಲ ಹೋಗೋದು ಬರೋದು. ಮತ್ತೆ ಕಾಲೇಜ್ ಅರೌಂಡ್ 3 ಗಂಟೆಗೆ ಬಿಟ್ರೆ ನಾವು ಹೋಗೋದು 5 ಗಂಟೆ ಆಗುತ್ತೆ. ಹಾಸ್ಟೆಲಿಗೆ ಹೋಗೋಕ್ಕೆ ಓದೋಕ್ಕೆ ತೊಂದರೆ ಆಗ್ತಿದೆ. ಮತ್ತೆ ಬರೋಕ್ಕೂ ಬಸ್ ಸ್ಟಾಪ್ ಕೊಡಲ್ಲ. ಹೈವೇ ಇದೆ ಅಲ್ಲ, ನಮ್ಗೆ ಸ್ಟಾಪ್ ಕೊಡಲ್ಲ ಸ್ಟೂಡೆಂಟ್ಗಳಿಗೆ. ಮತ್ತೆ ಹೋಗುವಾಗ ಕಷ್ಟ ಆಗ್ತಿದೆ, ಬರುವಾಗ. ಹೆಣ್ಮಕ್ಳು ಅದೆಲ್ಲ ಜಾಸ್ತಿ ಜನ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಅದರಿಂದ ಬಸ್ ಸ್ಟಾಪ್ ಕೊಡಬೇಕಾಗಿ ವಿನಂತಿಸಿ. ಸ್ವಕ್ಷೇತ್ರದ ವಿದ್ಯಾರ್ಥಿಗಳು ಇಷ್ಟೊಂದು ಸಂಕಷ್ಟ ಅನುಭವಿಸುತ್ತಿದ್ದರೂ ಸ್ಥಳೀಯ ಶಾಸಕರಾಗಲಿ ಅಥವಾ ಸಂಸದರಾಗಲಿ ಇತ್ತ ಗಮನ ಹರಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ.